ಗದ್ದುಗೆಯ ಗುದ್ದಾಟದಲ್ಲಿ ಮತ್ತದೇ ಮೀಟಿಂಗ್ ಹಾವಳಿ ಮುಂದುವರಿತಾ ಇದೆ. ಮೊನ್ನೆ ಬ್ರೇಕ್ಫಾಸ್ಟ್ ಆಯ್ತು, ನಿನ್ನೆ ಲಂಚ್ ಆಯ್ತು, ಇವತ್ತು ಸಚಿವರ ಸಭೆ ಇದೆ. ಎಲ್ಲವೂ ಸರಿ ಇದೆ ಅಂತ ಮೊನ್ನೆ ಸಿಎಂ ಡಿಸಿಎಂ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ನಿನ್ನೆ ಮಂಗಳೂರಿನಲ್ಲಿ ಸಿದ್ದು ಮತ್ತು ಕೆಸಿ ವೇಣುಗೋಪಾಲ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನೂ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮ್ಯಾರಥಾನ್ ಮೀಟಿಂಗ್ ಮುಂದುವರಿತಾ ಇದೆ. ನಿನ್ನೆ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ ಮಾಡಿದಾಯ್ತು. ಇವತ್ತು ಸಚಿವರ ಜೊತೆ ಸಭೆಯನ್ನ ಸಿದ್ದರಾಮಯ್ಯ ಅವರು ನಡೆಸ್ತಾರೆ. ಅಧಿವೇಶನದ ನೆಪದಲ್ಲಿ ಸಂಜೆ 4 ಗಂಟೆಗೆ ಸಚಿವರ ಜೊತೆ ಮೀಟಿಂಗ್ ಇದೆ. ಕುರ್ಚಿಯ ಗುದ್ದಾಟದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ರಣತಂತ್ರನ ಇದು. ನಿನ್ನೆ ಮಂಗಳೂರಿನಲ್ಲೇ ಪವರ್ ಫೈಟ್ ನ ಸೀಕ್ರೆಟ್ ಹೊರಬಿದ್ದಿದೆ. ವೇಣುಗೋಪಾಲ್ ಮುಂದೆ ಒಂದು ಬಣದಿಂದ ಡಿಕೆ ಅನ್ನುವ ಕೂಗು ಕೇಳಿ ಬಂದ್ರೆ, ಬಳಿಕ ಸಿಎಂ ಬರ್ತಾ ಇದ್ದಂತೆ ಮತ್ತೊಂದು ಬಣ ಸಿದ್ದರಾಮಯ್ಯ ಅವರ ಪರವಾಗೂ ಕೂಡ ಕೂಗಿದ್ದಾರೆ. ನಾವಿಬ್ರು ಬ್ರದರ್ಸ್ ಅಂತ ಸಿದ್ದರಾಮಯ್ಯ ಮತ್ತು ಡಿಕೆ ಹೇಳ್ತಾ ಇದ್ರು ಕೂಡ ಬಣಗಳ ನಡುವೆ ಈ ಪವರ್ ಫೈಟ್ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ಡೆಲ್ಲಿಯಲ್ಲಿ ಡಿಕೆ ಶಿವಕುಮಾರ್ ರಣತಂತ್ರ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲೇ ಇದ್ದು ಟೀಮ್ ಜೊತೆಗೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡ್ತಾ ಇದ್ರೆ, ಡೆಲ್ಲಿಗೆ ಮದುವೆಯ ನೆಪದಲ್ಲಿ ವಿಸಿಟ್ ಹಾಕಿ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಇವರಿಬ್ರು ಸುಮ್ನಿದ್ರು ಕೂಡ ಇವರಿಬ್ಬರನ್ನ ಸುಮ್ನಿರೋಕೆ ಅವರ ಬಣದವರು ಬಿಡ್ತಾ ಇಲ್ಲ. ಓಕೆ, ಇದೀಗ ಡಿಕೆ ಶಿವಕುಮಾರ್ ಸೇರಿದಂತೆ ಸಿದ್ದರಾಮಯ್ಯ ಕೂಡ ನಾವಿಬ್ರು ಬ್ರದರ್ಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಬ್ರದರ್ಸ್ ನ ವ್ಯಾಲಿಡಿಟಿ ಎಲ್ಲಿ ತನಕ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಖುದ್ದಾಗಿ ಅವರಿಬ್ರಿಗೂ ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ತಣ್ಣಗಾಗಿದ್ದೀವಿ ಅಂತ ತೋರಿಸುವ ಪ್ರಯತ್ನಕ್ಕೆ ಅವ್ರು ಮುಂದಾಗ್ತಾ ಇದ್ದಾರೆ. ಬಟ್ ಅವರಿಬ್ಬರ ಮನಸ್ಸನ್ನ ಕೆದಕದೆ ನಾವು ಸುಮ್ಮನಿರಲ್ಲ ಅಂತ ಈ ಬಣದವ್ರು ನಿಂತಂಗೆ ಕಾಣಿಸ್ತಾ ಇದೆ. ವಿಚಾರವನ್ನ ತಣ್ಣಗೆ ಮಾಡಬೇಕು, ಮಾಧ್ಯಮಗಳಿಗೆ, ಜನರಿಗೆ, ವಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಒಂದು ಮೀಟಿಂಗ್ ಮಾಡ್ರಿ ಅಂತ ಮಾಡಿದ್ರು ಇಬ್ರು ಕೂಡ. ಆದ್ರೆ ಬಣದವರು ಸುಮ್ಮನೆ ಆಗ್ತಾ ಇಲ್ಲ. ಹೈಕಮಾಂಡ್ ಹೇಳ್ದಂಗೆ ಇಬ್ರು ಕೇಳ್ತೀವಿ ಅಂತ ಮಾಧ್ಯಮದ ಮುಂದೆ ಬಂದು ಅವ್ರು ಹೇಳೋಕು ಅರ್ಧ ಗಂಟೆ ಆಗ್ತಾ ಇದ್ದಂತೆ ಆ ಮೀಟಿಂಗ್ ಅನ್ನ ಲೇವಡಿ ಮಾಡ್ತಾರೆ. ವಿರೋಧ ಪಕ್ಷದವರಲ್ಲ, ಬದಲಾಗಿ ಕಾಂಗ್ರೆಸ್ ನಲ್ಲಿರೋರೆ ಅಯ್ಯೋ ಬೀಗ್ ರೂಟಕ್ಕೆ ಹೋಗಿದ್ರು, ಹಿಂಗೆ ಲೇವಡಿ ಮಾಡುವ, ಕಾಲಿಳಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನುವಂತಹ ಕೂಗು, ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನುವಂತಹ ಬೇಡಿಕೆ ಎರಡೂ ಕೂಡ ಮುಂದುವರಿತಾ ಇದೆ. ಹೈಕಮಾಂಡ್ ಸ್ಟ್ರಾಂಗ್ ಆಗಿಲ್ಲ ಅನ್ನೋದನ್ನ ಮತ್ತೆ 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 ಇವ್ರುಗಳು ಪ್ರೂವ್ ಮಾಡ್ತಾ ಇದ್ದಾರೆ. ನಾವು ಆಡಿದ್ದೆ ಆಟ, ಹೈಕಮಾಂಡ್ ನಮ್ಮನ್ನ ಏನೂ ಮಾಡ್ಕೊಳಕ್ಕಾಗಲ್ಲ, ಹಬ್ಬ ಅಂದ್ರೆ ಒಂದು ನೋಟಿಸ್ ಕೊಡ್ಬೋದು ಅಷ್ಟೇ ಅನ್ನುವ ಹಂತಕ್ಕೆ ಇವ್ರುಗಳು ಬೆಳ್ದಂಗೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಬ್ರದರ್ಸ್ ಅಂದ್ರೂ ಕೂಡ ಈ ಬ್ರದರ್ಸ್ಗಳ ಅಥವಾ ಅಣ್ಣ ತಮ್ಮಂದಿರ ದಾಯಾದಿ ಕಲಹಕ್ಕೆ ತಳ್ಳುವ ಕೆಲಸವನ್ನ ಬೆಂಬಲಿಗರು ಮಾಡ್ತಾ ಇದ್ದಾರಾ ಅಥವಾ ಬಣದವರು ಮಾಡ್ತಾ ಇದ್ದಾರಾ, ಈ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅವರಿಬ್ಬರನ್ನ ಶಾಂತವಾಗಿರಕ್ಕೆ, ನೆಮ್ಮದಿಯಾಗಿರಕ್ಕೆ ಬಿಡ್ತಾನೇ ಇಲ್ಲ. ಡಿಕೆ ಮತ್ತು ಸಿದ್ದರಾಮಯ್ಯ ಅವರ ಬಣದ ವ್ಯತ್ಯಾಸವನ್ನ ನಾವು 12 ಗಂಟೆ ನ್ಯೂಸ್ನಲ್ಲಿ ಒಂದ್ಸಲ ಹೇಳಿದ್ದೆ. ವೆರಿ ಸಿಂಪಲ್. ಡಿಕೆ ಶಿವಕುಮಾರ್ ಬಣ ಕೇಳ್ತಾ ಇರುವಂಥದ್ದು ಒಂದೇ, ಅದು ಡಿಕೆ ಶಿವಕುಮಾರ್ ಅವ್ರಿಗೂ ಸಿಎಂ ಆಗೋಕೆ ಅವಕಾಶ ಕೊಡಬೇಕು ಅಂತ. ಬಟ್ ಸಿದ್ದರಾಮಯ್ಯ ಬಣದಲ್ಲಿ ಹಂಗಲ್ಲ, ಅವರಲ್ಲೇ ದ್ವಂದ್ವ ಇದೆ, ಗೊಂದಲಗಳಿದ್ದಾವೆ. ಅವ್ರು ಮೊದಲಿಗೆ ಏನಂತಾರೆ, ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ, ಇಲ್ಲ ಅಂದ್ರೆ ನಮ್ಗಳಲ್ಲಿ ಯಾರನ್ನಾದ್ರೂ ಒಬ್ರನ್ನ ಮಾಡ್ಲಿ ಅಂತ. ಇದು ವ್ಯತ್ಯಾಸ, ಮೇಜರ್ ವ್ಯತ್ಯಾಸ ಸಿದ್ದರಾಮಯ್ಯ ಬಣಕ್ಕೂ ಮತ್ತು ಡಿಕೆ ಶಿವಕುಮಾರ್ ಬಣಕ್ಕೂ ಇರುವಂಥದ್ದು. ಇದರ ನಡುವೆ ಸೆಷನ್ ಎರಡೂ ಕಡೆ ಮುಗಿಯೋ ತನಕ ಇವರು ತಿಪ್ಪರ್ಲಾಗ ಹಾಕಿದ್ರು ಹೈಕಮಾಂಡ್ ಇದ್ರ ಬಗ್ಗೆ ಮಾತಾಡೋ ಹಂಗೆ ಕಾಣಿಸ್ತಾ ಇಲ್ಲ. ಬಟ್ ಇವರು ಬಿಡ್ತಾ ಇಲ್ಲ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ಡಿಕೆ ಸಿದ್ದರಾಮಯ್ಯ ಸುಮ್ಮನಾದ್ರೂ ಕೂಡ ಅವರಿಬ್ಬರನ್ನ ತಣ್ಣಗಿರಕ್ಕೆ ಇವರ ಬೆಂಬಲಿಗರು ಬಿಡ್ತಾ ಇಲ್ವಾ? ಇದೇ ಪ್ರಮುಖವಾಗಿ ಕಾಡ್ತಾ ಇರೋ ಪ್ರಶ್ನೆ. ಇವರಿಬ್ರು ಬ್ರದರ್ಸ್ ಅಂತ ಹೇಳ್ತಾರೆ,
ಬಟ್ ಅದರ ನಡುವೆ ದಾಯದಿಕ್ಕೆ ಕಲಹವನ್ನು ತಂದಾಕೋ ಕೆಲಸವನ್ನ ಈ ಬಣದವರು ಮಾಡ್ತಾ ಇದ್ದಾರೆ. ನೀವೇನಂತೀರಿ? ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಅವರು ಏನೇ ಈ ಪ್ರಯತ್ನ ಮಾಡಿದ್ರು ಕೂಡ ಎರಡೂ ಬಣದಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳು ಮುಂದುವರೆದಿರುವಂಥದ್ದು ನಿಜ. ಹೀಗಾಗಿ ಪದೇ ಪದೇ ಇದರ ಬಗ್ಗೆ ಬಹಿರಂಗವಾಗಿ ಹಲವು ಶಾಸಕರು ಮಾತಾಡ್ತಾ ಇದ್ದಾರೆ, ಹಲವು ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೋ ಅದರಂತೆ ನಾನು ನಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡನ್ನು ಭೇಟಿ ಮಾಡೋದಕ್ಕೆ ಶತಕತಾಯ ಪ್ರಯತ್ನವನ್ನು ನಿನ್ನೆಯಿಂದಲೂ ಕೂಡ ಮಾಡ್ತಿದ್ದಾರೆ. ನಿನ್ನೆ ದೆಹಲಿಗೂ ಕೂಡ ಹೋಗಿದ್ರು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡಿಂದ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ರವಾನೆ ಆಗಬೇಕಾಗಿತ್ತು. ಆ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆದಷ್ಟು ಶೀಘ್ರದಲ್ಲಿ ಆ ನಿರ್ಧಾರವನ್ನು ಮಾಡಲಿಲ್ಲ. ಹೀಗಾಗಿ ಗೊಂದಲ ಇರುವಂಥದ್ದು ಇನ್ನಷ್ಟು ಜಾಸ್ತಿ ಆಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮೇಲ್ನೋಟ ಬಹಿರಂಗವಾಗಿ ಏನೇ ಹೇಳಿಕೆಗಳು ಕೊಟ್ಟರು ಕೂಡ ಒಳಗೊಳಗೆ ಇರುವಂತಹ ಈ ಒಂದು ಗೊಂದಲವನ್ನು ಬಗೆಹರಿಸುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕಾಗಿತ್ತು. ಅದು ಮಾಡದೇ ಇರುವ ಕಾರಣಕ್ಕೋಸ್ಕರವೇ ಇಷ್ಟೆಲ್ಲ ಪ್ರತ್ಯೇಕವಾದಂಥ ಒಂದು ಸಭೆಗಳಾಗ್ತಾ ಇದ್ದಾವೆ. ಬೇರೆ ಬೇರೆ ನಾಯಕರು ಕೂಡ ಬಹಿರಂಗವಾಗಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಲ್ಲದೆ ಬೇರೆ ಈ ಅವಕಾಶವನ್ನು ನಾವು ಹೇಗೆ ಅನುಕೂಲವಾಗಿ ಅದನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ರಾತ್ರೋರಾತ್ರಿ ಸಭೆಗಳು ಆಗ್ತಾ ಇರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಈ ಎಲ್ಲವನ್ನು ಅರ್ಥಕೊಂಡಿರುವಂಥ ಸಿದ್ದರಾಮಯ್ಯ ಅವರು ಒಂದು ಕಡೆ ಕ್ಯಾಬಿನೆಟ್ ಸದಸ್ಯರನ್ನು ಸಹಮತಕ್ಕೆ ತೆಗೆದುಕೊಳ್ಳೋದಕ್ಕೆ, ಅದೇ ರೀತಿ ಕಾಂಗ್ರೆಸ್ ಹಿರಿಯ ನಾಯಕರನ್ನು ಕೂಡ ಕರೆದು ಮಾತುಕತೆ ಆಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಇವತ್ತು 4 ಗಂಟೆಗೆ ಕರೆದಿರುವಂತಹ ಕ್ಯಾಬಿನೆಟ್ ಸಭೆ ಆದ ಬಳಿಕ ಕಾವೇರಿಯಲ್ಲಿ ನಡೆಯುವಂಥ ಒಂದು ಸಭೆ ಭಾಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸಹಜವಾಗಿ ಸಿದ್ದರಾಮಯ್ಯವ್ರಿಗೂ ಗೊತ್ತು, ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು, ರಾಜ್ಯ ಕಾಂಗ್ರೆಸ್ನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ವಿಪಕ್ಷಗಳಾದಂತಹ BJP ಮತ್ತು JDS ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಅವಿಶ್ವಾಸ ನಿರ್ಣಯವನ್ನು ಕೂಡ ಮನ್ನಣೆ ಮಾಡಬಹುದು ಅನ್ನುವಂತಹ ಒಂದು ಆತಂಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಹಾಗಂದ ಮಾತ್ರಕ್ಕೆ ಅದು ಅಷ್ಟು ಸುಲಭನೂ ಕೂಡ ಅಲ್ಲ. ಆದರೆ ಒಂದು ವೇಳೆ ಆ ಅಸ್ತ್ರವನ್ನು ವಿಪಕ್ಷಗಳು ಕೈಗೆತ್ತಿಕೊಂಡಿದ್ದೆ ಆದರೆ ಆಗ ಯಾವ ರೀತಿಯಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದು. ಅದಷ್ಟೇ ಅಲ್ಲ, ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, BJP ಮತ್ತು JDS ಅವರು ಹಾಕುವಂತಹ ಯಾವುದೇ ಪ್ರಶ್ನೆಗಳಾಗಿರ್ಬೋದು, ಅದೇ ರೀತಿ ಅವರು ಸರ್ಕಾರದ ವಿರುದ್ಧ ಬಿಡುವಂತಹ ರಾಜಕೀಯ ಅಸ್ತ್ರಗಳಿಗೆ ನಾವು ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅನ್ನುವಂತಹ ಮಾತುಕತೆ ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ ಸಭೆ ಆದ ಬಳಿಕ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆಯುವಂತಹ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತು ಸಚಿವರುಗಳು ಚರ್ಚೆ ಮಾಡ್ತಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.